ಸ್ನೇಹಿತರೆ ನಮಸ್ಕಾರ. ಸಂಚಾರಿ ಸತೀಶ್ ಮಾತಾಡೋವಂಥದ್ದು. ನಾನು ಮಧ್ಯಾಹ್ನ ಒಂದು 12 ಗಂಟೆಯಲ್ಲಿ ಒಂದು ವಿಡಿಯೋವನ್ನು ಹಾಕಿದ್ದೆ, 12:30. ಅದನ್ನು ಎಲ್ಲ ಕಡೆ ನೋಡಿದಿರೋ ನಮ್ಮೆಲ್ಲ ಆಟೋ ಚಾಲಕರು ಎಲ್ಲರೂ ಕೂಡ. ಒಬ್ಬ ಏನು ಪೀಣ್ಯ ಮೆಟ್ರೋ ಸ್ಟೇಷನ್ ಏನಿದೆ, ಆ ಮೆಟ್ರೋ ಸ್ಟೇಷನ್ ಬಳಿ ಒಬ್ಬ ಆಟೋ ಚಾಲಕ ನಾನೊಬ್ಬ ಆಟೋ ನಿಲ್ಲಿಸಿದ್ದೆ. ಅದಕ್ಕೆ ಮುಂದಕ್ಕೆ ಹಾಕು ಹಂಗೆ ಹಿಂಗೆ ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ನನ್ನನ್ನು ಬೈದು, ಮತ್ತು ಆಟೋ ಹಾಕಂಗಿಲ್ವಾ, ಎಲ್ಲ ನಿಮ್ದೇನ ಬರ್ಕೊಟ್ಟಿದ್ದೀರಾ, ಬರ್ಸ್ಕೊಂಡಿದ್ದೀರಾ, ಎಲ್ಲಿ ಬರ್ದಿದ್ದೀರಾ? ನೀವು ಡ್ರೈವರ್, ನಾನು ಡ್ರೈವರ್. ಹೌದಾ? ಕಿತ್ಕತ್ತೀಯ? ಹೌದಾ, ಕಿತ್ಕೊಂಡಂಗಾರೆ ಏನ್ ಆಟೋ ಸ್ಟ್ಯಾಂಡ್ ಎಲ್ಲ ಹಾಕೊಂಡ್ಬಿಟ್ರಲ್ಲ, ನಿಮ್ದೇನ ಇದು? ಏನ್ ಮಾಡ್ತಿ ಈಗ? ಏನ್ ಹೌದಾ? ಹಾಕಲ್ಲ, ಅದ್ ಏನ್ ಮಾಡ್ತೀಯ ಮಾಡ್ಕೊ. ಹಾಕಲ್ಲ, ಅದ್ ಏನ್ ಮಾಡ್ತೀಯ? ಹೊಡಿತೀಯ? ಬಾ ಹೊಡಿ, ಹೊಡಿ ಬರ. ಬರ್ಸ್ಕೊಂಡ್ಬಿಟ್ಟಿದೆ ನೀನು. ಹಾಕಲ್ಲ 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 ಹಾಕಲ್ಲ, ಅದ್ ಏನ್ ಮಾಡ್ತೀಯ ಮಾಡ್ಕೋಬ. ಹಾಕಲ್ಲ, ಅದ್ ಏನ್ ಮಾಡ್ತೀಯ ಮಾಡ್ಕೋಬ. ಬಾರ ಹಾಕ. ನೋಡಿ ಸ್ನೇಹಿತರೆ, ಇವನು ಯಾವ ತರ ದೌರ್ಜನ್ಯ ಮಾಡ್ತಾವನೆ ಅಂತ. ಹಾಕಲ್ಲ, ಅದ್ ಏನ್ ಮಾಡ್ಕತಿ ಮಾಡ್ಕೊ ಹೋಗು. ಹಾಕಲ್ಲ, ಹೋಗು. ಯಾರು? ಹಾಕಲ್ಲ ಕಣ, ಬೇಕಾ ನೀವೇ ಮುಂದಕ್ಕೆ ಹಾಕ. ಏನ್ ಕಾಂಡ ಇದು ಬರ್ಸ್ಕೊಂಡ್ಬಿಟ್ಟಿದ್ರೆ ನೀವೇನೆ. ನೀನು ಆಟೋ ಡ್ರೈವರ್, ನಾನು ಆಟೋ ಡ್ರೈವರ್. ಫಸ್ಟ್ ರೆಸ್ಪೆಕ್ಟ್ ಕೊಡೋದ್ ಕಲಿ. ನಮ್ಮಂತ ಆಟೋ ಚಾಲಕರ ಮೇಲೆ ಈ ರೀತಿಯಾಗಿ ಕಿಡಿಗೇಡಿಗಳು, ನಮ್ಮಲ್ಲೇ ಇರುವಂತ ಕಿಡಿಗೇಡಿಗಳು ಈ ರೀತಿಯಾಗಿ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ನಾವುಗಳು ಇವತ್ತು ಅವನ ಮೇಲೆ ಕಂಪ್ಲೇಂಟ್ ಅನ್ನ ರೇಜ್ ಮಾಡಿ ಒಂದು ತಕ್ಕ ಪಾಠವನ್ನ ಕಲಿಸಲಿಕ್ಕೋಸ್ಕರ ಈ ಒಂದು ಆರಾಮ್ಸಿಯಾಡ್ ಪೊಲೀಸ್ ಠಾಣೆಗೆ ಬಂದಿದ್ದೇವೆ. ಪ್ರತಿಯೊಬ್ಬರು ಈಗ ನನಗಾದಂತದ್ದಲ್ಲ, ಈಗ ಅವನು ಅಮ್ಮ ಅಕ್ಕ ಅಂತೇಳಿ ಬೇರೆ ಬೇರೆ ಪದಗಳನ್ನ ಯೂಸ್ ಮಾಡಿ ನನಗೆ ಬೈದಿದ್ದಾನೆ. ಆದರೆ ನಾನು ತಾಳ್ಮೆ ಕಳ್ಕೊಳ್ಳಕ್ ಹೋಗಿಲ್ಲ. ಇವತ್ತು ನನಗೂ ಕೂಡ ಮಾತನಾಡ್ಲಿಕ್ಕೆ ಬರ್ತದೆ, ನನಗೂ ಕೂಡ ಯಾವ ರೀತಿಯಾಗಿ ಯಾವ ಆಂಗಲಲ್ಲೂ ಕೂಡ ಮಾತನಾಡಕ್ ಬರ್ತದೆ. ಹಾಗಾಗಿ ನಾನು ತಾಳ್ಮೆ ತಗೊಂಡು ಒಂದು ವಿಡಿಯೋ ಮುಖಾಂತರ ಇವರಿಗೆ ತಕ್ಕ ಪಾಠವನ್ನ ಕಲಿಸ್ಬೇಕು ಅಂತ ಹೇಳಿ ನಾನು ಈ ರೀತಿಯಾಗಿ ಮಾಡ್ತಕ್ಕಂಥದ್ದು. ಆ ವ್ಯಕ್ತಿ ನನಗೆ ಒಬ್ಬನಿಗೆ ಅಲ್ಲ, ಸುಮಾರು ಆಟೋ ಡ್ರೈವರ್ಗಳಿಗೆ ಯಾರು ಬರ್ತಾರೆ ಅವರಿಗೆಲ್ಲ ಈ ರೀತಿಯಾಗಿ ಬೆದರಿಕೆ ಹಾಕುವಂಥದ್ದು. ಗಾಡಿ ಎತ್ತು ಮುಂದಕ್ಕೆ ಹಾಕು, ಹಂಗೆ ಹಿಂಗೆ ಅಂತ ಹೇಳಿ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ಬೈಯುವಂಥದ್ದು ಅಲ್ಲಿರುವಂತಹ ಕೆಲವೊಂದು ಆಟೋ ಚಾಲಕರು ಹೇಳಿದ್ದಾರೆ. ನನಗೆ ತಕ್ಕ ಶಾಂತಿಯನ್ನ ಮಾಡಲೇಬೇಕು ಅಂತೇಳಿ ನಾನಿವತ್ತು ಕಂಪ್ಲೇಂಟ್ ಕಾಪಿಯನ್ನು ಹಿಡ್ಕೊಂಡು ಅವನಿಗೆ ಕಂಪ್ಲೇಂಟ್ ಅನ್ನ ಕೊಡ್ತೀನಿ. ಅವನಿಗೆ ಅಂತಾಗೆ ಯಾವೊಬ್ಬ ಬೆಂಗಳೂರು ನಗರದಲ್ಲಾಗಿ ಎಲ್ಲರಾಗಿರ್ಲಿ, ಎಲ್ಲ ಒಬ್ರು ಆಟೋ ಡ್ರೈವರ್ಗಳು ಎಲ್ಲರೂ ಒಂದೇನೆ. ಇಲ್ಲಿ ಅವನು ದುಡ್ಕೊಳಕ್ ತಿನ್ನಕ್ ಬಂದಿದ್ದಾನೆ, ನಾವು ದುಡ್ಕೊಂಡು ತಿನ್ನಕ್ ಬಂದಿದ್ರೆ ನಾವು ಲೋಕಲ್ಲು ಹಂಗೆ ಹಿಂಗೆ ಅಂತ ಒಬ್ಬೊಬ್ರು ಬೀಗ್ರಾಡ್ತಾ ಇರ್ತಾರೆ. ಅಂತಂದ್ರೆ ನಾವೇನ್ ಪಾಕಿಸ್ತಾನದಿಂದ ಬಂದಿದೀವ, ಬೇರೆ ದೇಶದಿಂದ ಬಂದಿದೀವ? ನಾವು ಡ್ರೈವರ್ ತಾನೆ. ನಮ್ಮಂಗೆ ನೀನ್ ಹೆಂಗ್ ದುಡ್ಕೊಂಡ್ ತಿನ್ನಕ್ ಬಂದಿದ್ಯಾ, ನೀವು ಅದೇ ತರ ನಾವು ಕೂಡ ದುಡ್ಕೊಂಡ್ ತಿನ್ನಕ್ ಬಂದಿರೋಂಥದ್ದು. ಈ ರೀತಿಯಾಗಿ ಯಾವೊಬ್ಬ ಲೋಕಲ್ ಆಗಿರ್ಬೋದು, ಏಕ ಆಗಿರ್ಬೋದು, ಜಾಲಹಳ್ಳಿ ಕ್ರಾಸ್ ಆಗಿರ್ಬೋದು, ಗೊರಗುಂಟೆಪಾಳ್ಯ ಆಗಿರ್ಬೋದು, ಏನು ಎಲ್ಲಾ ಕಡೆ ಈ ರೀತಿಯಾಗಿ ಆಟೋಗಳು ಅವಾಜ್ ಹಾಕುವಂತ ಕೆಲಸವನ್ನ ಆಟೋ ಚಾಲಕರು ಮಾಡ್ತಾರೆ. ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಆಟೋ ಚಾಲಕರಿಗೆ ಕೈ ಮಾರಬಾರ್ದು, ಮತ್ತೊಂದು ಅಂತೇಳಿ ಒಂದು ವಾತಾವರಣ ಭಯ ಬರಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಕಂಪ್ಲೇಂಟ್ ಕಾಪಿಯನ್ನ ಕೊಡ್ತಿರ್ತಕ್ಕಂಥದ್ದು. ಹಾಗಾಗಿ ಆರಾಮ್ಸಿಯಾಡ್ ಪೊಲೀಸ್ನವರು ಕೂಡ ನಮಗೆ ಸಹಕರಿಸಿ, ಇಲ್ಲ ಇಂಥವ್ರಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಹೇಳಿ ಅವರು ಕೂಡ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅವರ ಒಂದು ಮೇರೆಗೆ ನಾವು ಒಂದು ಕಂಪ್ಲೇಂಟ್ ಕಾಪಿಯನ್ನ ಕೊಡ್ತಾ ಇದ್ದೇವೆ ಸ್ನೇಹಿತರೆ. ನಮಸ್ಕಾರ. ಉತ್ತಮ ಸಾರಿಗೆ ವ್ಯವಸ್ಥೆಗೆ ಬೆಂಬಲಿಸಿ ದಿಗ್ವಿಜಯ ಭಾರತ ಪಕ್ಷ.